ನಾವು ತಮ್ಮ ಮಾಧ್ಯಮದ ಮೂಲಕ ನಾವೇನ್ ಹೇಳ್ತಾ ಇದ್ದೀವಿ ಅಂತಂದ್ರೆ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್ ಅವರು ಏನು ತಮ್ಮ ಒಂದು ಗುಂಡಾ ವರ್ತನೆ ಮತ್ತೆ ಮುಂದುವರಿಸಿದ್ದಾರೆ. ಇವ್ರ ಆಕ್ಚುಲಿ ಬ್ಯಾಕ್ ಗ್ರೌಂಡ್ ಏನಂತಂದ್ರೆ ಇವ್ರು ಯಾವಾಗ್ಲೂ ಕೂಡ ಗುಂಡಾಗರ್ದಿ ಮಾಡಿ ಇವರು ಒಂದು ಈ ಶಾಸಕ ಸ್ಥಾನಕ್ಕೆ ಬಂದಿದ್ದಾರೆ. ಆಮೇಲೆ ಇವ್ರದ್ದು ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿದೆ ಆ ಇಲ್ಲಿಗಲ್ ಆಕ್ಟಿವಿಟೀಸ್ ಮುಖಾಂತರ ಇವರು ಒಬ್ಬ ಶಾಸಕರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಅದಕ್ಕೆ ನಾವೇನ್ ಹೇಳ್ತಾ ಇದ್ದೀವಿ ಇವತ್ತ ತಮ್ಮ ಮಾಧ್ಯಮದ ಮೂಲಕ ಅಂತಂದ್ರೆ ಇವರ ಮೇಲೆ ಒಂದು ತೀವ್ರವಾದ ಸಿಂಗಲ್ ಬೆಂಚ್ ಕಮಿಟಿಯನ್ನ ಇನ್ವೆಸ್ಟಿಗೇಷನ್ ಕಮಿಟಿಯನ್ನ ರಚನೆ ಆಗಬೇಕು. ಮಾನ್ಯ ಸಭಾಪತಿಗಳಿಗೆ ಕೂಡ ನಾವು ಆಗ್ರಹ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಒಂದು ದೂರನ್ನ ಬರಿತಾ ಇದ್ದೀವಿ. ಈ ದೂರಿನ ಒಂದು ಏನು ಕಂಟೆಂಟ್ ಇದೆ ಅಂತಂದ್ರೆ 2018 ಮತ್ತು 2023ರಲ್ಲಿ ಬಸವರಾಜ್ ಮತ್ತಿಮೂಡ್ ಅವರ ಅಸೆಟ್ ಏನಿತ್ತು, ಈ ಅಸೆಟ್ ಯಾವ ರೀತಿಯಾಗಿ ಬೆಳವಣಿಗೆ ಆಗಿದೆ. ಬಸವರಾಜ್ ಮತ್ತಿಮೂಡ್ ಅವರದು 2018ರಲ್ಲಿ ಅವರ ಪರಿವಾರದ 40 ಎಕರೆ ಜಮೀನಿತ್ತು, 40 acres ಆಫ್ ಜಮೀನ್. ಈಗ 2023ಯಲ್ಲಿ 200 ಎಕರೆ ಜಮೀನ್ ಆಗಿದೆ, 200 acres ಜಮೀನ್. ಜಯಶ್ರೀ ಮತ್ತಿಮೂಡ್ ಅವ್ರ ಹೆಸರ ಮೇಲೆ 100 ಎಕರೆ ಜಮೀನ್ ಆಗಿದೆ 5 ವರ್ಷದಲ್ಲಿ. ಆಮೇಲೆ ಗುಲ್ಬರ್ಗದಲ್ಲಿ ಒಂದು 50ರಿಂದ 60 ಪ್ಲಾಟ್ ಗಳನ್ನ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಅವ್ರು ಹೇಳಿದ ಪ್ರಕಾರ ಒಂದು 1.5 kg ಚಿನ್ನ, ಆಲ್ಮೋಸ್ಟ್ 2 kg ಸನಿ ಚಿನ್ನ ಇದೆ. ಆಮೇಲೆ ಇದು ಇಲ್ಲಿ ಇನ್ನೊಂದು ವಿಶೇಷತೆ ಏನಂತಂದ್ರೆ ಜಯಶ್ರೀ ಮತ್ತಿಮೂಡ್ ಅವರು ತಮ್ಮ ಮಗ ಆಕಾಶ್ಗೆ 1.5 ಕೋಟಿ ಸಾಲ ಕೊಡ್ತಾರೆ. ಜಯಶ್ರೀ ಮೇಡಮ್ ಅವರು ತಮ್ಮ ಮಗಳ ಆಕಾಂಕ್ಷೆಗೆ ಕೋಟಿ ಸಾಲ ಕೊಡ್ತಾರೆ. ಅವ್ರ ಅಣ್ಣ ಏನು ಗೋರಖನಾಥ್ ಇದ್ದಾರೆ, ಆ ಗೋರಖನಾಥ್ ಅವ್ರ ಹತ್ರನು ಸಾಲ ತಗೊಂಡು ಇವರು ಮತ್ತಿಮೂಡ್ ಅವರಿಗೆ ಕೊಡ್ತಾರೆ ಕೋಟಿಯಲ್ಲಿ. ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ದಿಸ್ ಇಸ್ ಹ್ಯಾಪ್ನಿಂಗ್ ಮನಿ ಲಾಂಡ್ರಿಂಗ್ ಆಗ್ತಾ ಇದೆ. ಬ್ಲ್ಯಾಕ್ ಮನಿಯನ್ನ ವೈಟ್ ಅಲ್ಲಿ ಕನ್ವರ್ಟ್ ಮಾಡೋ ಸಲುವಾಗಿ ಮತ್ತಿಮೂಡ್ ಅವ್ರ IT ರಿಟರ್ನ್ಸ್ ಏನಿದೆ ಅಂದ್ರೆ ಹೋದ ಚುನಾವಣೆಯಲ್ಲಿ 4 ಲಕ್ಷ IT ರಿಟರ್ನ್ಸ್ ಇದ್ದುದು ಈ ಚುನಾವಣೆಯಲ್ಲಿ 65 lakhs IT ರಿಟರ್ನ್ಸ್ ಫೈಲ್ ಮಾಡಿದ್ದಾರೆ. 65 lakhs. ಅವ್ರ ಅಸೆಟ್ ಒಂದು 3 ಕೋಟಿಯಿಂದ 4 ಕೋಟಿ, ಮತ್ತಿಮೂಡ್ ಅವ್ರದ್ದು 1 ಕೋಟಿ ಚಿಲ್ಲರೆ, 3 ಕೋಟಿ ಚಿಲ್ಲರೆ ಜಯಶ್ರೀ ಮತ್ತಿಮೂಡ್ ಅವ್ರದ್ದು ಏನ್ ಅಸೆಟ್ ಇತ್ತು 2018ರಲ್ಲಿ. 2023ರಲ್ಲಿ ಅವ್ರ ಅಸೆಟ್ 300 crores ಇದೆ, 300 ಕೋಟಿ. ಅಂದ್ರೆ 3 ಕೋಟಿಯಿಂದ 300 ಕೋಟಿ ಅಂದ್ರೆ 1000 times, 1000 ಪಟ್ಟು 5 ವರ್ಷದಲ್ಲಿ ಯಾವ ರೀತಿಯಾಗಿ ನೀವು ಬೆಳೆದ್ರಿ, ಅದು ಏನ್ ಬಿಸ್ನೆಸ್ ತಾವು ಮಾಡ್ತಾ ಇದ್ದೀರಿ ನಮಗೂ ಕೂಡ ಹೇಳ್ರಿ. ಗುಲ್ಬರ್ಗ ಜನಕ್ಕೆ ನಾವು ಕೂಡ ಅಂತ ಬಿಸ್ನೆಸ್ ಗಳು ಸ್ಥಾಪನೆ ಮಾಡ್ತೀವಿ, ನಾವು ಕೂಡ ಜನಕ್ಕೆ ಆ ರೀತಿಯಾಗಿ ಹಣ ಗಳಿಸ್ತಾರೆ. ಯಾವ್ದು ಕೆಲಸ ಮಾಡ್ತಾ ಇದ್ರಿ? ನಾವು ಮತ್ತಿಮೂಡ್ ಅವ್ರಿಗೆ ಸರ್ಕಾರಕ್ಕೆ ಏನ್ ಕೇಳ್ತಾ ಇದ್ವಿ, ಮತ್ತಿಮೂಡ್ ಅವ್ರ ಮೇಲೆ ಏನ್ ಕೇಸ್ ಇತ್ತು, ಓಂ ನಗರಲ್ಲಿ IPL ಬೆಟ್ಟಿಂಗ್ ಅಲ್ಲಿ ಪೂರಾ ರೇಡ್ ಆಯ್ತು, ಅವರ ಇನ್ಲಾಸ್ ಎಲ್ಲ ಸಿಗಿಬಿದ್ರು. ಆ ಕೇಸ್ ಎಲ್ಲಿಗೆ ಹೋಯ್ತು, ಏನಾಯ್ತು? ಅನೇಕ ಪ್ರಕರಣಗಳು ನಿಮ್ ಮೇಲಿದೆ, ಇಲ್ಲಿವರೆಗೂ 14 ಪ್ರಕರಣಗಳು ನಿಮ್ ಮೇಲಿದೆ. ಬಟ್ ನೀವು ಅಫಿಡವಿಟ್ ಅಲ್ಲಿ ಹೇಳ್ತೀರಿ ನನ್ ಮ್ಯಾಗ ಯಾವ್ದು ಪ್ರಕರಣನೇ ಇಲ್ಲ ಅಂತ ಹೇಳಿ. ಚುನಾವಣೆ ಟೈಮಿಗೆ ನಾನು ಅಬ್ಜೆಕ್ಷನ್ ಮಾಡಿದ್ದೆ, ಇವ್ರ ಮೇಲೆ ಪ್ರಕರಣ ಇದೆ ಬಟ್ ಅಫಿಡವಿಟ್ ಅಲ್ಲಿ ಯಾವ ಪ್ರಕರಣ ಇಲ್ಲ ಅಂತ ಹೇಳಿ ನಮೂದನೆ ಮಾಡಿದ್ರು. ಅವಾಗೇ ನಾನು ಐ ಹ್ಯಾವ್ ಅಬ್ಜೆಕ್ಟೆಡ್ ಟು ರಿಟರ್ನಿಂಗ್ ಆಫೀಸರ್. ಬಟ್ ಆ ಟೈಮಿಗೆ ಸೂಕ್ತವಾದಂತ ದಾಖಲಾತಿ ಇರಲಿಲ್ಲ. ಈಗ ದಾಖಲಾತಿ ಎಲ್ಲ ಇದೆ. ನಾವು ಮುಖ್ಯಮಂತ್ರಿಗಳಿಗೆ ಪತ್ರ ಬರಿತಾ ಇದ್ದೇವೆ, ಉಸ್ತುವಾರಿ ಸಚಿವರಿಗೆ ಒಂದು ರೆಫರೆನ್ಸ್ ಮಾಡ್ರಿ. ಸಭಾಪತಿಗಳೇನಿದ್ದಾರೆ ಆ ಸಭಾಪತಿಗಳು ಕೂಡಲೇ ಇವ್ರ ಮೇಲೆ ಒಂದು ಕಮಿಟಿಯನ್ನ ರಚನೆ ಮಾಡಿ